ಆದ್ರೆ ಇನ್ಮೇಲೆ ಆಗಾಗಕ್ ಬಿಡೋದಿಲ್ಲ. ಗುಡ್. ಈಗ ನಿಂಗೂ ಕ್ಲಿಯರ್ ಆಯ್ತು ತಾನೆ ನಿನ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ? ಅದು ಜ್ಞಾಪಿಸ್ಬೇಡಿ, ಅಸಹ್ಯ ಆಗುತ್ತೆ. ಇವತ್ತಿಂದ ಅಣ್ಣನ ತರ ಇರೋ ಭಾವ ಸಿಕ್ಕಿದ್ದಾರೆ, ಅಷ್ಟು ಖುಷಿ ಸಾಕು ನಂಗೆ. ನನಗೂ ಅಷ್ಟೇ, ತಂಗಿ ತರ ಇರೋ ಒಬ್ಳು ನಾದ್ನಿ ಸಿಕ್ಕಿದ್ದ. ಪ್ರತಿ ಹೇಳೆ, ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ಮುಚ್ಚಿಡ್ಬೇಡ. ಇಲ್ಲ ಅಕ್ಕ, ನನ್ನ ಮನಸ್ಸಲ್ಲಿದ್ದ ಕೆಟ್ಟ ಆಲೋಚನೆಗಳೆಲ್ಲ ಇವತ್ತಿಗೆ ಬಿಟ್ಟು ಹೋಯ್ತು. ನನ್ನ ಮನಸ್ಸು ಇವಾಗ ತುಂಬ ಕ್ಲಿಯರ್ ಆಗಿದೆ. ಇವ್ರು ಹೇಳಿದ್ದು ಕೇಳಿದ ಮೇಲೆ ನಂಗೆ ಇವಾಗ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಂಗೆ ಅವ್ರ ಮೇಲೆ ಇದ್ದಿದ್ದು ಪ್ರೀತಿನೇ ಅಲ್ಲ, ನಾನು ಅವ್ರನ್ನ ಪ್ರೀತಿ ಮಾಡಲೇ ಇಲ್ಲ. ಬೇಡ ಪ್ರತಿಮಾ, ಅವ್ರು ಏನೇನೋ ಹೇಳಿ ನಿನ್ನ ತಲೆ ಕೆಡಿಸ್ತಾ ಇದ್ದಾರೆ. ಇವಾಗ ನೀನು ಹಿಂಗಂದು ಮುಂದೆ ನೀನೇ ಪಶ್ಚಾತ್ತಾಪ ಪಡಬೇಡ. ಇಲ್ಲ ಅಕ್ಕ, ಅವ್ರನ್ನ ಇವಾಗ ನನ್ನ ಮದುವೆ ಆದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನನ್ನ ತಪ್ಪೇನಂತ ನನಗೆ ಅರಿವಾಗಿದೆ. ನನ್ನ ಮನಸಾರೆ ಹೇಳ್ತಿದ್ದೀನಿ, ನಂಗೆ ಅವ್ರ ಮೇಲೆ ಯಾವ ಆಸೆನೂ ಇಲ್ಲ, ಮುಂದೆ ಆಸೆ ಹುಟ್ಟೋದೂ ಇಲ್ಲ. ನಮ್ಮ ಮನೆ ದೇವರು ರಂಗನ ಮೇಲೆ ಸಾಕ್ಷಿ, ನಾನು ಅವ್ರನ್ನ ಪ್ರೀತಿ ಭಾವನ ಥರನೇ ನೋಡ್ತೀನಿ. ಭಾವ, ಇನ್ಮೇಲೆ ಅಕ್ಕನ ಜವಾಬ್ದಾರಿ ನಿಮ್ಮದು. ಇನ್ನೇನಿದ್ರು ನೀವುಂಟು ಅವಳುಂಟು. ಅಲ್ಲ ನಾನು ಶಾಲಿನಿ, ಸಾಕು ಸಾಕು ಶಾಲಿನಿ, ಈ ಸಣ್ಣ ವಿಷಯ ಎಳೆದು ದೊಡ್ಡದು ಮಾಡಬೇಡಮ್ಮ. ಈಗಲಾಗ ಮದುವೆಗೆ ಒಪ್ಕೋ. ಹ್ಞೂ ಕಣಕ್ಕ, ಅವಳೇ ಇಷ್ಟ ಇಲ್ಲ ಅಂದಮೇಲೆ ಭಾವನ ಮನ್ಸು ಯಾಕೆ ಹರ್ಟ್ ಮಾಡ್ತೀಯ? ಸಾಕು, ರೆಡಿ ಆಗು ಬಾ. ಶಾಲಿನಿ, ಇನ್ನೂ ಏನಮ್ಮ, ಇನ್ನೂ ಎಷ್ಟು ಅಂತ ಕೇಳ್ಕೊಬೇಕು ನಾವು ನಿನ್ನನ್ನು? ಮಗನ ಸುಖಕ್ಕಿಂತ ನಮಗಿನ್ ಯಾವುದೂ ದೊಡ್ಡದಲ್ಲ. ಆಗ್ಲಿ ಅಂತ ಹೇಳಮ್ಮ. ಪ್ಲೀಸ್ ಸೀನಿಯರ್, ಒಂದೇ ಒಂದ್ಸಲ ನನ್ನ ಮುಖ ನೋಡ್ಕೊಂಡು ಯೋಚನೆ ಮಾಡಿ. ನನ್ನ ಪ್ರೀತಿಲಿ ಒಂದೇ 1% ದೋಷ ಇದೆ ಅನ್ಸಿದ್ರು ನನ್ನನ್ನು ಇಲ್ಲಿಂದ ಇವಾಗಲೇ ಬಿಟ್ಟು ಹೋಗ್ಬಿಡಿ. ನಾನು ಯಾವತ್ತೂ ನಿಮ್ಮನ್ನ ಒತ್ತಾಯ ಮಾಡಲ್ಲ. ಪ್ಲೀಸ್ ಕಣ್ರಿ. ನಾನು ನಾಂದಿ ಪೂಜೆಗೆ ರೆಡಿ ಆಗಬೇಕು. ನೀನು ಇಲ್ಲೇ ಇದ್ರೆ ನಾನು ಹೇಗೆ ಬಟ್ಟೆ ಬದಲಾಯಿಸೋದು? ಸೀನಿಯರ್, ಥ್ಯಾಂಕ್ ಯು ಸೋ ಮಚ್. ಬಟ್ಟೆ ಬದಲಾಯಿಸ್ಕೊಳ್ಳಿ, ಆದರೆ ಮನಸ್ಸನ್ನೇನಾದರೂ ಬದಲಾಯಿಸಿದ್ರೆ ಮಾತ್ರ ಎತ್ತ ಹಾಕೊಂಡೋಗಿ ತಾಲಿ ಕಟ್ಬಿಡ್ತೀನಿ ಅಷ್ಟೇ.